ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಹೇಜಲ್ ಚಾನಲ್. ಹೇಜಲ್ ನೋಡಿ ಇವತ್ತು ವಿಂಡೋನಲ್ಲಿ ಕುತ್ಕೊಂಡು ಆ ಕಡೆ ನೋಡ್ತಾ ಇದೆ ಪಕ್ಷಿಗಳನ್ನೆಲ್ಲ. ಅದಕ್ಕಿನ್ನೇನು ಕೆಲಸ ಇಲ್ಲ, ಖಾಲಿ ಇದ್ದಾಗೆಲ್ಲ ಸುಮ್ಮನೆ ಎದ್ದಾಗೆಲ್ಲ ಜಾಸ್ತಿ ಹೊತ್ತು ಮಲಗಿರುತ್ತೆ. ಅದು ಎದ್ದಾಗೆಲ್ಲ ವಿಂಡೋನಲ್ಲಿ ಕುತ್ಕೊಂಡಿರುತ್ತೆ. ಪಕ್ಷಿಗಳನ್ನ ಎಲ್ಲ ನೋಡಿಕೊಂಡು ಅಳಿಲು ಅವೆಲ್ಲ ಓಡಾಡ್ತಿರ್ತಾವಲ್ಲ ನೋಡ್ಕೊಂಡು ಕುತ್ಕೊಂಡಿರುತ್ತೆ. ಅಷ್ಟೇ ಅದ್ರ ಕೆಲಸ. ಅಷ್ಟನ್ನು ಮಾತ್ರ ನಾನು ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ ಅಷ್ಟೇ. ಮತ್ತೇನು ವಿಶೇಷ ಅಂದರೆ ಇದು ಒಂದೊಂದು ಸಲ ಆಟ ಆಡ್ತಾ ಇರುತ್ತೆ, ಅದು ಕೂಡ ಹಾಕಿರ್ತೀನಿ. ಎಲ್ಲರೂ ನಮ್ಮ ಹೇಜಲ್ ಚಾನಲ್ ವಿಡಿಯೋ ನೋಡಿರಿ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನೋಡಿ ಹೇಗೆ ನೋಡ್ತಾ ಕೂತ್ಕೊಂಡಿದೆ ಹೊರಗೆ. ಅದಕ್ಕಿಲ್ಲೇ 1 hour 2 hours ಕೂತ್ಕೊಂಡಿರುತ್ತೆ ನೋಡಿಕೊಂಡು. ಅದಕ್ಕೇನು ಬೇಜಾರಿಲ್ಲ, ವಿಂಡೋನಲ್ಲಿ ಕೂತ್ಕೊಳ್ಳೋಕ್ಕೆ ಏನು ಬೇಜಾರಾಗಲ್ಲ ಅದಕ್ಕೆ. ನೋಡಿ ಹೇಗೆ ನೋಡ್ತಾ ಇದೆ. ನೋಡಿ ಹಾಗೆ ಬೆಳಗ್ಗೆ ಹೋದಾಗ ಬೆಕ್ಕಿಗೆ ಫುಡ್ ಹಾಕಿದ್ದೆ. ನೋಡಿ ಕಾಲು ಆಕ್ಸಿಡೆಂಟ್ ಆಗಿತ್ತಲ್ಲ ಆ ಬೆಕ್ಕಿಗೆ, ಅದ್ರ ಮಗಳು ರೋಜಿ ಕೂಡ ಅಲ್ಲೇ ನಿಂತಿದೆ ನೋಡಿ. ಇದಕ್ಕೆ ಹಾಕಿದರೆ ಅದಕ್ಕೆ ಕೋಪ, ಅದಕ್ಕೆ ರೋಸಿಗೆ. ಇದನ್ನೇ ಹೀಗೆ ನೋಡ್ತಾ ಇರುತ್ತೆ, ಸುಮ್ಮನೆ ತಾನು ತಿನ್ನಲ್ಲ ಜಾಸ್ತಿ. ಆಗಲೇ ಹಾಕಿದ್ದೆ, ಸ್ವಲ್ಪ ತಿಂತು ನೋಡಿ. ಅದನ್ನು ಅದು ತಿನ್ನೋಕ್ಕೆ ಬಿಡೋಂಗಿಲ್ಲ. ಇದು ಅದರ ಜೊತೆ ಫೈಟಿಂಗ್ ಮಾಡುತ್ತದೆ ಯಾವಾಗಾದರೂ. ನೋಡಿ ಅದು ಕಾಲು ಹೇಗೆ ಇಟ್ಕೊಂಡು ತಿಂತಾ ಇದೆ ಪಾಪ. ನೋಡಿ ಹೇಗೆ ನೋಡ್ತಾ ಇದೆ. ಇದ್ರ ಅಮ್ಮನೇ ಅದು. ಆಮೇಲೆ ದೊಡ್ಡ ಬೆಕ್ಕುಗಳೆಲ್ಲ ದೊಡ್ಡ ಆದಮೇಲೆ ವೈರಿಗಳ ಥರ ಆಗ್ತವೆ ಅವೆಲ್ಲ. ನೋಡಿ ಅದಕ್ಕೆ ಹಾಕಿದ್ದೀನಲ್ಲ, ಅದಕ್ಕೆ ನೋಡ್ತಾ ಇದೆ ಅದು. ಅದನ್ನು ನೋಡಿ ತಿನ್ನೋದು ಬಿಟ್ಟು ಅದನ್ನು ನೋಡ್ತಾ ಇದೆ ರೋಜಿನ. ಮತ್ತು ಅದು ಎಲ್ಲಿ ಅಟ್ಯಾಕ್ ಮಾಡುತ್ತೆ ಅಂತ ಎಲ್ಲಾದರೂ ಒಂದೊಂದು ಸಲ ಪರ್ಚ್ ಬಿಡುತ್ತೆ ಬಂದದು. ಅದಕ್ಕೋಸ್ಕರ ಅದನ್ನು ನೋಡ್ತಾ ಇದೆ. ಬೆಕ್ಕಿನ ಲೈಫೇ ಒಂಥರ ಬೇರೆ ಜೀವನ. ಅವೆಲ್ಲ ಫೈಟಿಂಗ್ ಮಾಡೇ ಜೀವನ ಸಾಗಿಸ್ಬೇಕು. ಅವೆಲ್ಲ ಬೇರೆ ಬೆಕ್ಕುಗಳೆಲ್ಲ ಪರ್ಸ್ತವೆ, ಎಲ್ಲ ಕೂದಲೆಲ್ಲ ಕಿತ್ತವೆ. ಇಲ್ಲಿ ನೋಡಿ ರೋಸಿ ಕೂದಲೆಲ್ಲ ಹೇಗೆ ಕಿತ್ತಿದೆ. ಬೇರೆ ಬೆಕ್ಕುಗಳೆಲ್ಲ ಬರುತ್ತಲ್ಲ ಎಲ್ಲ ಫೈಟಿಂಗ್, ಬರೀ ಕಚ್ಚಾಡ್ತವೆ ಬೆಕ್ಕುಗಳು. ನೋಡಿ ಹೇಗೆ ನೋಡ್ತಾ ಇದೆ. ಆ ಕಡೆ ಕೂತ್ಕೊಂಡಿದ್ದೆ ನೋಡಿ, ಅದು ಆ ಕಡೆ ಕೂತ್ಕೊಳ್ತು. ಇದು ಇನ್ನೂ ತಿಂತಾ ಇಲ್ಲ, ಅದನ್ನೇ ನೋಡ್ತಾ ಇದೆ ಎಲ್ಲಿ ಬಂದುಬಿಡುತ್ತೆ ಅಂತ. ಇದಕ್ಕೆ ಭಯ. ನೋಡಿ ಕಾಲು ಹೇಗಿಟ್ಟಿದೆ ಪಾಪ. ನೋಡಿ ಹೇಗೆ ಕೂತ್ಕೊಂಡಿದೆ. ಇದನ್ನು ನೋಡಿದರೆ ಏನೋ ಪ್ರೆಗ್ನೆಂಟ್ ಇರೋ ಥರ ಕಾಣಿಸುತ್ತೆ, ಹಾಗೆ ಅನಿಸುತ್ತೆ. ಇದ್ರ ಹೊಟ್ಟೆ ನೋಡಿದರೆ ಎಷ್ಟು ದಪ್ಪ ಅನಿಸುತ್ತೆ ನೋಡಿ, ರೋಜಿ ಹೊಟ್ಟೆ. ಇವು ಹಾಗೆ 4-5 ತಿಂಗಳಿಗೆ ಒಂದು ಸಲ ಮರಿ ಹಾಕ್ತಾನೆ ಇರ್ತವೆ. ಇದು ಕೂಡ ಹಾಕುತ್ತೆ, ಅದು ಹಾಕುತ್ತೆ. ಆದರೆ ಪಾಪ ಮರಿಗಳೇ ಒಂದು ಉಳಿಯಲ್ಲ, ಎಲ್ಲ ಯಾರೋ ತೊಗೊಂಡೋಗ್ಬಿಡ್ತಾರೆ ಅಥವಾ ಎಲ್ಲೋ ಹೋಗ್ಬಿಡ್ತಾವೆ ಪಾಪ. ಎಷ್ಟು ಕ್ಯೂಟಾಗಿರ್ತವೆ ಮರಿಗಳೆಲ್ಲ. ಅವೆಲ್ಲ ಪಾಪ ಇರೋದೇ ಇಲ್ಲ, ಸ್ವಲ್ಪ ದಿವಸ 3 ತಿಂಗಳು ಹೇಗೋ ಕಾಪಾಡ್ತವೆ ಒಳಗೆ ಇಟ್ಕೊಂಡು. ಪಾಪ ಅಲ್ಲಲ್ಲಿ ಎಲ್ಲಾದರೂ ಜಾಗ ಚೇಂಜ್ ಮಾಡಿ ಕಾಪಾಡಿರ್ತವೆ 2-3 ತಿಂಗಳು. ಆಮೇಲೆ ಹೊರಗಡೆ ಬರ್ತಾವಲ್ಲ, ಆವಾಗ ಇರೋದೇ ಇಲ್ಲ. ಒಂದು 15 ದಿವಸ ಇದ್ದರೆ ಹೆಚ್ಚು. ಯಾರೋ ತೊಗೊಂಡು ಹೋಗ್ಬಿಡ್ತಾರೆ ಅಥವಾ ಎಲ್ಲೋ ಮಿಸ್ ಆಗಿಬಿಡ್ತಾವೆ ಪಾಪ. ನೋಡಿ ಅಲ್ಲಿ ಪಕ್ಷಿ ಬಂತು ಅಂತ ಅದನ್ನು ಹಿಡಿಯೋಕೆ ಹೋಗ್ತಾ ಇದ್ದೆ ರೋಸಿ. ಅದಕ್ಕೆ ಹೇಗೆ ಮಾಡ್ತಾಯಿದೆ ನೋಡಿ. ಒಂಥರ ಕಿರ್ಸ್ತಾ ಇದೆ, ಬೇರೆ ಒಂಥರ. ಅದು ಬೇಟೆ ಆಡುವಾಗ ಹಾಗೆ ಏನೋ ಗೊತ್ತಿಲ್ಲ. ನೋಡಿ ಇದು ಪಕ್ಷಿ ನೋಡಿ ಹೇಗೆ ಕೂತ್ಕೊಂಡಿದೆ. ಅದನ್ನು ನೋಡಿ ಹಿಡಿಯೋಕ್ಕೆ ಬರುತ್ತೆ. ನಾನೇ ಅದು ಇನ್ನೇನು ಹಿಡಿದ್ಬಿಡುತ್ತೆ ಅಂತ ಅದು ಪಕ್ಷಿನ ಓಡಿಸ್ಬಿಟ್ಟೆ. ಇಲ್ಲಾಂದರೆ ಹಿಡಿದ್ಬಿಡುತ್ತೆ. ಹಿಡಿದು ಪಾಪ ಅದು ತಿನ್ನಲ್ಲ, ಇನ್ನು ಆ ಕಡೆ ಬಿಸಾಕಿ ಹೋಗ್ಬಿಡುತ್ತೆ. ನೋಡಿ ನಮ್ಮ ಹೇಜಲ್ ಚಳಿ ಅಂತ ಹೇಗೆ ಕೂತ್ಕೊಂಡಿದೆ.
ನೋಡಿ ಹೇಗೆ ಚಳಿ ಆಗ್ತಾ ಇದೆ ಇದಕ್ಕೆ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಎಲ್ಲರೂ ಲೈಕ್ ಮಾಡಿ ನೋಡಿ. ಹಾಗೆ ಮನೆಯಲ್ಲೆಲ್ಲ ಓಡಾಡ್ತಾ ಇದೆ ನೋಡಿ. ಸುಮ್ಮನೆ ಎಲ್ಲ ಸ್ಮೆಲ್ ಮಾಡ್ತಾ ಓಡಾಡ್ತಾ ಇರುತ್ತೆ ನೋಡಿ. ಅಲ್ಲಿ ಕುತ್ಕೊಂತು ಹೋಗಿ ನೋಡಿಲಿ ಯಾರಿಗೆಲ್ಲ ಪೆಟ್ಸ್ ಇಷ್ಟ ಕಮೆಂಟ್ ಮಾಡಿ. ಅವರು ಯಾರೆಲ್ಲ ಸಾಕಿದ್ದೀರಾ ಮನೆಯಲ್ಲಿ ಕ್ಯಾಟ್ಸ್ನ ಅವರು ಕೂಡ ಕಮೆಂಟ್ಸ್ ಮಾಡಿ. ಮೇಜಲ್ಗೆ ಎಷ್ಟೊಂದು ಜನ ಇದ್ದಾರೆ ಫಾಲೋವರ್ಸು, ಆದರೆ ವಿಡಿಯೋ ನೋಡ್ತಿಲ್ಲ ಅನಿಸುತ್ತೆ. ಎಲ್ಲರೂ ವಿಡಿಯೋ ನೋಡಿ ಸ್ವಲ್ಪನಾದರೂ ನಮ್ಮ ಹೇಜಲ್ ಚಾನಲ್ನ ನೋಡ್ತಾ ಇರಿ ಎಲ್ಲರೂ. ನೋಡಿ ಹೇಗೆ ಕೂತ್ಕೊಂಡಿದೆ, ಅಡುಗೆ ಮನೇಲಿ ಹೋಗಿ ಕೂತ್ಕೊಂಡಿದೆ. ಅವರು ಟೈಮ್ ಪಾಸ್ ಆಗಲಿಲ್ಲ ಅಂದರೆ ಅಡುಗೆ ಮನೇಲಿ ಹೋಗಿ ಕೂಡ ಕೂತ್ಕೊಳ್ಳುತ್ತೆ ಮ್ಯಾಟ್ ಮೇಲೆ. ಕೆಳಗಡೆ ಕೂತ್ಕೊಳ್ಳಲ್ಲ, ಕೆಳಗಡೆ ತಣ್ಣಗಿರುತ್ತಲ್ಲ ಬಂಡೆ, ಟೈಲ್ಸ್ ತಣ್ಣಗಿರುತ್ತೆ, ಅದರಿಂದ ಯಾವುದಾದ್ರೂ ಮ್ಯಾಟ್ ಮೇಲೆ ಕೂತ್ಕೊಳ್ಳುತ್ತೆ ಕೂತ್ಕೊಂಡ್ರೆ. ಇಲ್ಲಾಂದರೆ ಸೋಫಾ ಮೇಲೆ ಕೂತ್ಕೊಂಡಿರುತ್ತೆ. ನೋಡಿ ಹೇಗೆ ನೋಡ್ತಾ ಇದೆ ನೋಡಿ. ಈಗ ಅದಕ್ಕೆ ಊಟ ಹಾಕಬೇಕಂತ ಆ ರೂಮಿಗೆ ಹೋಯ್ತು ನೋಡಿ. ನೋಡಿ ಅದಕ್ಕೆ ಊಟ ಹಾಕೋವರೆಗೂ ಹಾಗೆ ಓಡಾಡ್ತಾ ಇರುತ್ತೆ. ಅದಕ್ಕೆ ಊಟ ಹಾಕಬೇಕಂತ ನೋಡಿ. ಇಲ್ಲಿ ಬಂದು ಕುತ್ಕೊಂತು ನೋಡಿ. ರೋಜಿ ಒಂದು ವಾಕಿಂದ ಬರುವಾಗ ನಾನು ಹಿಂದೆನೇ ಬರುತ್ತೆ, ಅಲ್ಲಿ ಕುತ್ಕೊಂಡಿತ್ತು. ಬಂದು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಯಾರಿಗೆಲ್ಲ ರೋಜಿ ಇಷ್ಟನಾ ಹೇಜಲ್ ಇಷ್ಟನಾ ಕಮೆಂಟ್ ಮಾಡಿ. ಈ ರೋಜಿ ವಿಡಿಯೋ ಶಾರ್ಟ್ಸ್ ಹಾಕ್ತೀನಲ್ಲ, ಎಷ್ಟೊಂದು ಜನ ನೋಡಿರ್ತಾರೆ. ನಾನು ನೋಡ್ತೀನಿ ಎಲ್ಲರೂ ರೋಜಿನ ಇಷ್ಟಪಡ್ತಾರೇನೋ, ಅದಕ್ಕೆ ಜಾಸ್ತಿ ವ್ಯೂಸ್ ಬರ್ತವೆ ರೋಜಿ ಶಾರ್ಟ್ಸ್ಗೆ. ಹೇಜಲ್ಗೂ ಬರ್ತವೆ, ಆದರೆ ಇದಕ್ಕೂ ಕೂಡ ಜಾಸ್ತಿ ಜನ ನೋಡ್ತಾ ಇರ್ತಾರೆ. ನೋಡಿ ಹೇಗೆ ಕೂತ್ಕೊಂಡಿದೆ ನೋಡಿ. ನಮ್ಮ ಹೇಜಲ್ ವಿಂಡೋನಲ್ಲಿ ಕುತ್ಕೊಂಡು ಏನೋ ಮೇವು ಮೇವು ಅಂತಾಯಿತು. ನಾನು ನೋಡಿದರೆ ಆ ಕಡೆ ಅಲ್ಲಿ ಗಾರ್ಡನ್ ಬೆಕ್ಕು ಓಡಾಡ್ತಾ ಇತ್ತು, ಅಲ್ಲಿ ಇದರಲ್ಲಿ ಅವ್ರ ಗಾರ್ಡನ್, ಪಕ್ಕದ ಮನೆಯವ್ರ ಗಾರ್ಡನ್ನಲ್ಲಿ ನೋಡಿ. ಅಲ್ಲಿದೆ ಕಾಣಿಸ್ತಾ ಇದೆ ನೋಡಿ, ಒಂದು ರೆಡ್ ಬೆಕ್ಕು ಅಲ್ಲಿ ಓಡಾಡ್ತಾ ಇದೆ ನೋಡಿ. ಅದನ್ನು ನೋಡಿ ಇದಕ್ಕೆ ಕುತೂಹಲ, ಮೇವು ಮೇವು ಅಂತಾಯಿತ್ತು ನೋಡಿ. ಅಲ್ಲಿ ಓಡಾಡ್ತಾ ಇದೆ ನೋಡಿ. ಅದು ಫ್ರೀಯಾಗಿ ಓಡಾಡ್ತಾ ಇರುತ್ತೆ ಯಾವಾಗಲೂ. ನಮ್ಮ ಹೇಜಲ್ಗಿಂತ ಅದೇ ಒಂದು ಸ್ವಲ್ಪ ವಾಸಿ ಅನಿಸುತ್ತೆ, ಯಾಕೆಂದರೆ ಎಲ್ಲ ಕಡೆ ಓಡಾಡ್ತಾ ಇರುತ್ತೆ ಫ್ರೀಯಾಗಿ. ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಇವು ಪಾಪ ಮನೇಲೇ ಇರಬೇಕು, ವಿಂಡೋನಲ್ಲೇ ನೋಡ್ಕೊಂಡಷ್ಟೇ. ಇವು ಹೊರಗಡೆ ಹೋದರೆ ಭಯ ಪಡ್ತವೆ. ಇವು ಮನೆಯಲ್ಲೇ ಸಾಕಿರ್ತೀವಲ್ಲ ಪರ್ಷಿಯನ್ ಕ್ಯಾಟ್ಸು, ಅದಕ್ಕೋಸ್ಕರ ಮನೆಯಲ್ಲೇ ಇರುತ್ತೆ ಜಾಸ್ತಿ. ನಮ್ಮ ಹೇಜಲ್ ಹೊರಗಡೆ ಬಿಡಲ್ಲ. ಸುಮ್ಮನೆ ವಿಂಡೋನಲ್ಲಿ ಕೂತ್ಕೊಂಡು ಅವಾಗವಾಗ ನೋಡ್ತಾ ಇರುತ್ತೆ ಹೊರಗಡೆ ಏನೇನು ಹಾರಾಡ್ತಾ ಇದೆ, ಪಕ್ಷಿಗಳು ಎಲ್ಲ ಅಂತ ನೋಡ್ತಾ ಇರುತ್ತೆ. ನೋಡಿ ಅಲ್ಲಿ ಬಂತು ನೋಡಿ ಕ್ಯಾಟ್, ಅದು ಕೂಡ ರೆಡ್ ಕ್ಯಾಟೇ ನೋಡಿ. ಹೋಯ್ತು ಬಿಡು ನೋಡಿ ಹೇಗೆ ನೋಡ್ತಾ ಇದೆ.
ಅದಕ್ಕೆ ತಾನು ಅಲ್ಲಿ ಹೋಗಬೇಕು. ಅದಕ್ಕೆ ಸಮಾಧಾನ ಇಲ್ಲ ಇಲ್ಲಿ ಒಳಗಡೆ ಇದ್ದದ್ದಕ್ಕೆ. ತಾನು ಹೊರಗಡೆ ಅದರ ಥರ ತಿರುಗಾಡಬೇಕು ಅಂತ ಇದಕ್ಕೂ ಕೂಡ ಆಸೆ ಇದೆ, ನಂಬಿಕೆ ಕೂಡ. ನೋಡಿ ಅದು ಆ ಕಡೆ ಹೋಯ್ತೇನೋ, ಕಾಣಿಸ್ತಾ ಇಲ್ಲ. ನೋಡಿ ಕಂಬಿಲಿ ಕತ್ತಾಕಿ ನೋಡ್ತಾ ಇದೆ ನೋಡಿ. ಸುಮಾರು ಹೊತ್ತು ಹಾಗೆ ಅಣಿಕಿ ನೋಡ್ತಾ ಇತ್ತು. ನೋಡ್ತಾ ಇತ್ತು, ಅದು ಎಲ್ಲೂ ಕಾಣ್ತಾ ಇರಲಿಲ್ಲ ಬೆಕ್ಕು. ಇದಕ್ಕೆ ಅದು ಹೋದ ಕೂಡಲೇ ಬೇಜಾರಾಗಿ ಸುಮ್ಮನೆ ಕೂತ್ಕೊಂತು. ನೋಡಿ ಎಲ್ಲೂ ಕಾಣಿಸ್ತಾ ಇಲ್ಲ ಇನ್ನು ಅದು ಬೆಕ್ಕು. ನೋಡಿ ಆ ಕಡೆ ಬಂತದು. ಅದಕ್ಕೆ ಸಮಾಧಾನ ಇಲ್ಲ, ಎಲ್ಲ ಹೋಗಬೇಕು ಅಂತ ನೋಡ್ತಾ ಇದೆ. ಎಲ್ಲಿದೆ? ಯಾರಿಗೆಲ್ಲ ನಮ್ಮ ಹೇಜಲ್ ಇಷ್ಟ ಅವ್ರು ಕಮೆಂಟ್ ಮಾಡಿ. ಹಾಗೆ ವಿಡಿಯೋಸ್ನ ನೋಡ್ತಾ ಇರಿ. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನ ಕೂಡ ನೋಡಿ, ಲೈಕ್ ಮಾಡಿ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.